ಕೆಲವು ನಿಮಿಷ ಮೌನದ ನಂತರ ವಿಕ್ರಮ್ ಮಾತನಾಡಲು ಶುರು ಮಾಡಿದ. ಹೌದು, ನಾನೇ ಮಾಡಿದೆ. ರೂಮ್ನಲ್ಲಿ ಸೈಲೆನ್ಸ್. ಅವನು ಅತ್ತ ಹಾಗೆ ನಗಿದ. ಅವನಿಗೆ ಎಲ್ಲವೂ ಸಿಗುತ್ತಿತ್ತು. ಪ್ರಮೋಷನ್, ಆನ್ ಸೈಟ್, ನಂದಿನಿ. ನಾನು ಯಾವಾಗ್ಲೂ ಸೆಕೆಂಡ್. ಇನ್ಸ್ಪೆಕ್ಟರ್ ಗಟ್ಟಿಯಾಗಿ ಕೇಳಿದರು, ಅದಕ್ಕೆ ಸ್ನೇಹಿತನನ್ನು ಕೊಲ್ತೀಯಾ? ವಿಕ್ರಮ್ ಕಣ್ಣೀರು ಸುರಿಸುತ್ತಾ ಹೇಳಿದ, ಆ ಕ್ಷಣದಲ್ಲಿ ನಾನು ಸ್ನೇಹಿತನನ್ನು ನೋಡ್ಲಿಲ್ಲ ಸರ್. ನನ್ನ ಮುಂದೆ ನಿಂತಿದ್ದದ್ದು ನನ್ನ ಸೋಲು. ಅವನು ಹೇಳಿದ, ರಾತ್ರಿ ಅರ್ಜುನ್ನನ್ನು ಫಾಲೋ ಮಾಡಿದ್ದ. ಅವನ್ ಜೊತೆ ಜಗಳ ಆಯ್ತು. ಅರ್ಜುನ್ ಹೇಳಿದ್ದ, ನೀನ್ ಬದಲಾಗಿದ್ದೀಯಾ ವಿಕ್ರಮ್, ನಿನಗೆ ಹೆಲ್ಪ್ ಬೇಕು. ಆ ಮಾತೇ ಅವನ ಈಗೋಗೆ ಬೆಂಕಿ ಹಚ್ಚಿತ್ತು. ಅವನು ಕೋಪದಲ್ಲಿ ರಾಡ್ ಹೊಡೆದ. ಒಂದು ಹೊಡೆತ. ಆದ್ರೆ ಅದೇ ಅವನ ಜೀವನವನ್ನು ಕೊಂದಿತು. ವಿಕ್ರಮ್ ಕನ್ಫೆಷನ್ ಕೇಳಲು ಸಚಿನ್, ರೋಹಿತ್ ಇಬ್ಬರೂ ಇದ್ದರು. ಸಚಿನ್ ಕಣ್ಣೀರಿನಿಂದ ಕೇಳಿದ, ನಮ್ಮ ಅರ್ಜುನ್ನ ನೀನೇ ಕೊಂದಿಯಾ? ವಿಕ್ರಮ್ ತಲೆ ತಗ್ಗಿಸಿದ. ರೋಹಿತ್ ಕೋಪದಿಂದ ಅವನ ಶರ್ಟ್ ಹಿಡಿದುಕೊಂಡ. ನೀನು ನಮ್ಮ ಸ್ನೇಹಿತನಲ್ಲ, ನೀನು ಪಿಶಾಚಿ. ಪೊಲೀಸ್ ತಡೆಯಿತು. ಸಚಿನ್ ಅತ್ತುಕೊಂಡೇ ನೆಲಕ್ಕೆ ಕುಳಿತ. ಅವನ ಬಾಯಿಂದ ಹೊರಬಂದ ಒಂದೇ ಮಾತು, ನಾವು ನಿನ್ನನ್ನ ಅಣ್ಣ ಅಂತ ನಂಬಿದ್ದೆವು. ಪೊಲೀಸ್ ಅರ್ಜುನ್ ಫೋನ್ ಡೇಟಾ ರಿಕವರ್ ಮಾಡಿದರು. ಅವನ ಕೊನೆಯ ಕಾಲ್ ನಂದಿನಿ. ಕಾಲ್ ರೆಕಾರ್ಡಿಂಗ್ ಪಾರ್ಷಿಯಲಿ ರಿಕವರ್ ಆಯಿತು. ಅದರ ಕೊನೆಯ ಸೆಕೆಂಡುಗಳಲ್ಲಿ ಕೇಳಿಬಂದದ್ದು ಅರ್ಜುನ್ ಧ್ವನಿ. ವಿಕ್ರಮ್, ನೀನಿಲ್ಲಿ ಏಕೆ? ಅದಾದ್ಮೇಲೆ ಒಂದು ಜೋರಾದ ಹೊಡೆತ. ಕಾಲ್ ಕಟ್. ಆ ಕೊನೆಯ ಧ್ವನಿ ಕೇಸ್ಗೆ ಅಂತಿಮ ಮುದ್ರೆ. ಕೋರ್ಟ್ನಲ್ಲಿ ಎಲ್ಲ ಎವಿಡೆನ್ಸ್ ಸಲ್ಲಿಸಲಾಯಿತು. ವಿಡಿಯೋ ಫುಟೇಜ್, ಬ್ಲಡ್ ಸ್ಟೇನ್ಡ್ ರಾಡ್, ಮೋಟಿವ್ ಎವಿಡೆನ್ಸ್, ಕಾಲ್ ರೆಕಾರ್ಡಿಂಗ್, ಕನ್ಫೆಷನ್. ಜಡ್ಜ್ ತೀರ್ಪು ನೀಡಿದರು. ವಿಕ್ರಮ್ ಈಸ್ ಗಿಲ್ಟಿ ಆಫ್ ಮರ್ಡರ್. ಅವನಿಗೆ ಜೀವಾವಧಿ ಶಿಕ್ಷೆ. ಕೋರ್ಟ್ ರೂಮ್ನಲ್ಲಿ ನಂದಿನಿ ಅತ್ತಳು. ಸಚಿನ್, ರೋಹಿತ್ ಇಬ್ಬರೂ ಶಾಂತವಾಗಿ ನಿಂತಿದ್ರು. ಅವರಿಗೆ ನ್ಯಾಯ ಸಿಕ್ಕಿತ್ತು. ಆದರೆ ಸ್ನೇಹಿತ ಮರಳಿ ಬಂದಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ರೋಹಿತ್, ಸಚಿನ್ ಇಬ್ಬರೂ ಮತ್ತೆ ಒಂದು ಸಣ್ಣ ಕ್ಯಾಫೆನಲ್ಲಿ ಭೇಟಿಯಾದರು. ಒಂದು ಟೇಬಲ್, 3 ಕಪ್ಸ್ ಆರ್ಡರ್ ಮಾಡಿದ್ರು. ಸಚಿನ್ ನೋಡಿದ. 3ನೇ ಕಾಫಿ ಯಾಕೆ? ರೋಹಿತ್ ಮೃದುವಾಗಿ ನಕ್ಕ. ಅರ್ಜುನ್ ಇಲ್ಲ ಅಂದ್ರೆ ನಮ್ಮ ಜೊತೆ ಇಲ್ಲ ಅಂದ್ರಲ್ಲ. ಇಬ್ಬರೂ ಮೌನವಾಗಿದ್ರು. ಅವರ ನಡುವೆ ಒಂದು ಖಾಲಿ ಕುರ್ಚಿ. ಆ ಕುರ್ಚಿ ಒಂದು ನೆನಪು, ಒಂದು ನೋವು, ಒಂದು ದ್ರೋಹದ ಗುರುತು. ಕೆಲವರು ಶತ್ರುಗಳಾಗಿ ಬರುವುದಿಲ್ಲ, ಅವರು ಸ್ನೇಹಿತರ ಮುಖದಲ್ಲಿ ಬರುತ್ತಾರೆ. ಅವರು ನಿಮ್ಮ ಜೊತೆ ನಗುತ್ತಾರೆ, ನಿಮ್ಮ ಜೊತೆ ಊಟ ಮಾಡುತ್ತಾರೆ, ನಿಮ್ಮ ರಹಸ್ಯಗಳನ್ನು ಕೇಳುತ್ತಾರೆ, ನಿಮ್ಮ ಜಯಕ್ಕೆ ಕ್ಲಾಪ್ ಮಾಡುತ್ತಾರೆ. ಆದ್ರೆ ಒಳಗೆ ನಿಮ್ಮ ಸೋಲಿಗಾಗಿ ಕಾಯುತ್ತಿರುತ್ತಾರೆ. ಅರ್ಜುನ್ಗೆ ಹೊರಗಿನ ಶತ್ರು ಇರಲಿಲ್ಲ. ಅವನ ಕೊಲಗಾರ ಅವನ ಅತ್ಯಂತ ಹತ್ತಿರದ ಸ್ನೇಹಿತನೇ.